अस्सलामुअलैकुम वरहमतुल्लाहि वबरकातुहू। मैं हाफिज़ इस्माइल आपका मेज़बान और आप देख रहे हैं पब्लिक वॉइस टीवी। चलिए नाजरीन, आज की एक अहम खबर की तरफ हम रुख करते हैं। चिंचोली में मादिगा समाज की जानिब से किया गया एहतजाज। सामाइन तालुका चिंचोली में बस स्टैंड के रूबरू कर्नाटका मादिगा महासभा बेंगलुरु शाखे चिंचोली के बैनर तले रियासत हुकूमत की नाकामियों को लेकर एक एहतजाज मुनक्किद किया गया। इस मौके पर जिला सदर श्री गोपाल राव कट्टीमनी ने अपने ख्यालात का इजहार करते हुए कहा कि मौजूदा हुकूमत 56,342 पोस्टों को खाली रखा है और 15% रिजर्वेशन का लालच देकर खामोश तमाशाई बनी हुई है। आपने मजीद कहा कि 37 साल से चल रही जिद्दोजहद को आज जबकि कोर्ट ने मंजूरी दी है तो फिर क्या वजह है कि मौजूदा रियासती हुकूमत उसको अमल में नहीं ला रही। आपने मौजूदा रियासती हुकूमत से मुतालबा किया है कि रियासती हुकूमत फौरी तौर पर काबीना की मीटिंग बुलाए और 27 फरवरी को जारी करदा हुक्मनामे को वापस ले और ज़ातों की दर्जाबंदी में दाखिले रिजर्वेशन को ख़त्म करे और दोबारा नजरसानी कर कर एक बेहतर सिस्टम बनाकर ग्रुपों के मुताबिक सीटों को तकसीम करें। इस मौके पर समाज की जानिब से सुब्बन्ना जमखंडी तहसीलदार चिंचोली के जरिए रियासत के वजीर आला को एक मेमोरेंडम सौंपा गया। इस मौके पर शामराव ओमकार, जगन्नाथ कट्टी, नरसप्पा क्यूडनूर, प्रदीप नेत्री, मल्लू कोड़ंबल, मचेंद्र सेरिकार, सुनील सलगार के अलावा लोगों की कसीर तादाद मौजूद थी। आइए सुनते हैं तफसीली रिपोर्ट। ನನ್ನ ಹೆಸರು ಗೋಪಾಲರಾವ್ ಕಟ್ಟಿಮನಿ। ಇವತ್ತು ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ ಕರ್ನಾಟಕ ಮಹಾಧರ ಮಹಾಸಭಾ ಚಿಂಚೋಳಿಯಲ್ಲಿರ್ತಕ್ಕಂಥ ವಿವಿಧ ಮಾದಿಗ ಸಂಘಟನೆಗಳ ಪರವಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಅನೇಕ ನಾಯಕರುಗಳು, ಅನೇಕ ಸಂಘಟನೆಗಳ ಮುಖಂಡರುಗಳು ಕೂಡ ಇವತ್ತು ಸಂದರ್ಭದಲ್ಲಿ ಎಲ್ಲರೂ ಸೇರಿ ಒಕ್ಕೊರಲಿಂದ ಸರ್ಕಾರದ ವಿರುದ್ಧ ಖಂಡಿಸ್ತಾ ಇದ್ದೀವಿ। ಬಂಧುಗಳೇ, ಈಗಾಗಲೇ ರಾಜ್ಯ ಸರ್ಕಾರ ಯಾವ 56,342 ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಹೊರಟಿದೆ, ಅದರಲ್ಲಿ ಒಳ ಮೀಸಲಾತಿ ಕೊಡುವುದಿಲ್ಲ ಅಂತಕ್ಕಂಥ ಬಂಡತನ ಮೆರೆದಿರ್ತಕ್ಕಂಥ ಮುಖ್ಯಮಂತ್ರಿ ವಿರುದ್ಧವಾಗಿ ಬಂಧುಗಳೇ, ಈಗಾಗಲೇ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿಸಿದೆ। ರಾಜ್ಯದಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಕೊಡಬೇಕು, ಆಯಾ ರಾಜ್ಯ ತನ್ನದೇ ಆದಂಥ ಅಧಿಕಾರ ಇದೆ ಅಂತಕ್ಕಂಥ ಆದೇಶ ಕೊಟ್ಟಿದೆ। ಸುಮಾರು 1.5 ವರ್ಷ ಆಗೋಯ್ತು ಇವತ್ತಿಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ, ಈ ರಾಜ್ಯದಲ್ಲಿರ್ತಕ್ಕಂಥ ಗೃಹ ಸಚಿವರು ಒಂದು ಡೋಲಾಯಮಾನ ಪರಿಸ್ಥಿತಿಗೆ ಹಚ್ಚಿರ್ತಕ್ಕಂಥದ್ದು ಇಲ್ಲಿ ನಾವು ಕಾಣಬಹುದು। ಬಂಧುಗಳೇ, ಇಲ್ಲಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ। ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿ ಮಾದಿಗರಿಗೆ ಒಳ ಮೀಸಲಾತಿಯನ್ನು ತಪ್ಪಿಸ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ನಮ್ಮ ಖಂಡನೆ ಇದೆ। ಹಾಗಾಗಿ ಬಂಧುಗಳೇ, ಈಗಾಗಲೇ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ನಿರ್ದೇಶನದಂತೆ ಅದೇ ರೀತಿ ತಾವು ಯಾವುದೋ ಮಂಡತನಕ್ಕೆ ಬಿದ್ದು ನಾಗಮೋಹನ್ ದಾಸ್ ವರದಿ ಮಾಡಿದ್ರಿ। ನಾಗಮೋಹನ್ ದಾಸ್ ಅವ್ರ ವರದಿ ABCD ಅಂತ ಮಾಡ್ತು, ಅದನ್ನು ಮೂಲಿಗಿಟ್ರಿ। ಅದಾದ್ಮೇಲೆ ಮತ್ತೇನು ಮಾಡಿದ್ರಪ್ಪ ಅಂತಂದ್ರೆ ಕ್ಯಾಬಿನೆಟ್ ಒಂದು ಅಪ್ರೂವಲ್ ತೊಗೊಂಡ್ರಿ। ಅಂದ್ರೆ ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ಕೆಲಸ ಮಾಡ್ತಾ ಇವೆ। ಮಾದಿಗರಿಗೇನಪ್ಪ ಅಂದ್ರೆ ರಿಸರ್ವೇಷನ್ ಸಿಗಬಾರ್ದು, ಇಂಟರ್ನಲ್ ರಿಸರ್ವೇಷನ್ ಸಿಗಬಾರ್ದು ಅಂತಕ್ಕಂಥ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಹೇಳ್ತಾನೆ, ಪಾಪ ಟೆಕ್ನಿಕಲ್ ಪ್ರಾಬ್ಲಮ್। ಯಾವ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ರೀ? ನೀವು ಯಾವ ಬ್ಯಾರಿಸ್ಟ್ರು ಓದಿರ್ಯಾ, ಕಾನೂನು ತಜ್ಞರ, ಏನು ಇಂಜಿನಿಯರಿಂಗ್ ಮುಗಿಸಿದ್ರ್ಯಾ, ಏನು ರಾಜಕೀಯ ಶಾಸ್ತ್ರ ಮುಗಿಸಿದ್ರ್ಯಾ? ಯಾವುದೂ ಇಲ್ಲ। ಆದ್ರೂ ಕೂಡ ಜನರಿಗೆ ಮರಳು ಮಾಡ್ತಕ್ಕಂಥದ್ದು ಮಾದಿಗರಿಗೆ ಏನಪ್ಪ ಅಂತಂದ್ರೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಪ್ರಿಯಾಂಕ್ ಅವ್ರು ಮಾಡ್ತಾ ಇದ್ದಾರೆ। ಮಾತಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಬಾರ್ದಂತೆ ನಾಗಮೋಹನ್ ದಾಸ್ ಅವ್ರು ಹೇಳ್ತಾರೆ ಒಂದು ಕಡೆ, ನಾವು ಕೊಟ್ಟಿರ್ತಕ್ಕಂಥ ವರದಿ ನಿಜಾಂಶ ಇದೆ, ಕರ್ನಾಟಕ ರಾಜ್ಯದಲ್ಲಿ ಮಾದಿಗರು ಹೆಚ್ಚಿಗಾರ, ಅವ್ರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅಂತ। ಆದ್ರೆ ಅದು ಅಟ್ಟಗೋಡಿ ಮೇಲೆ ದೀಪ ಇಟ್ಟಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮದೇ ಆದಂಥ ಒಂದು ಅಧಿಕಾರ ಮಾಡ್ತಾರೆ, ABCD। ಆದ್ರೂ ಪರವಾಗಿಲ್ಲ ಅಂತಕ್ಕಂಥ ಮಾತು ಕರ್ನಾಟಕ ಮಾದಿಗರು ಹೇಳ್ತಾವೆ। ಅಲ್ಲಿ ಮಾದಿಗರಿಗಾರು, ಬಲೇರಿಗಾರು, ಬೋವಿ, ಕೊರ್ಮ, ಕೊರ್ಚ, ಲಂಬಾಡಿ ಸಮಾಜದವ್ರಿಗೆ 5 ಅಂತಕ್ಕಂಥದ್ದು। ಇದರ ಅರ್ಥ ಏನಪ್ಪ ಅಂತಂದ್ರೆ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ರು, 1% ಏನಪ್ಪ ಅಂದ್ರೆ ಅಲ್ಲಿ ಮಾರಿಗಳಿಗೆ ಕೊಡ್ಬೇಕಂತಕ್ಕಂಥ, ಅದು ಕೊಡದೆ ಹೋದ್ರೆ ಇವ್ರು ಕೋರ್ಟಿಗೆ ಹೋಗ್ತಾರೆ, ಇದು ನೆನೆಗುದಿಗೆ ಬೀಳ್ತದೆ ಅಂತಕ್ಕಂಥ ಚಾಲಾಕಿ ಗುಣ ಯಾರಾದರೂ ಮಾಡಿದ್ರೆ ಕಾಂಗ್ರೆಸ್ನವ್ರು ಅಂತಕ್ಕಂಥದ್ದು ತಾವು ಯಾರು ಮರಿಬಾರ್ದು। ಹೀಗಾಗಿ ಬಂಧುಗಳೇ, ಬರ್ತಕ್ಕಂಥ ಇವತ್ತು ಸಾಂಕೇತಿಕವಾಗಿರ್ತಕ್ಕಂಥ ಧರಣಿ ಆಗಿರ್ಬೋದು, ಬರ್ತಕ್ಕಂಥ ದಿನಗಳಲ್ಲಿ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ರಕ್ತಕಾಂತಿ ಆಗ್ಲಿಕ್ಕೆ ಶುರು ಆಗ್ತದ। ದಯವಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳೇ
ಈ ರಾಜ್ಯದ ಗೃಹ ಸಚಿವರೇ, ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರೇ, ದಯವಿಟ್ಟು ಮಾದಿಗರ ಸಿಟ್ಟನ್ನು ಅರ್ಥ ಮಾಡಿಕೊಡ್ರಿ, ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನ ಮಾಡಿರಿ. ಇಲ್ಲಾಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮದು ಕುರ್ಚಿ ಖಾಲಿ ಆಗಬೇಕಾಗ್ತದೆ. ಎಚ್ಚರ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.